ಫೈರ್ ಮಾಡಿದ್ರೆ ತಂತಿ ಬೆಂಡ್ ಆಯ್ತು. ಫುಲ್ ಕೆಂಪಾಗತ್ ಬಿಟ್ರೆ ಒಂದೇ ಒಂದ್ ತಂತಿ ಬೆಂಡ್ ಆಗಲ್ಲ. ಮೊದಲನೇದಾಗಿ ನಮ್ಮೆಲ್ಲ ಸ್ನೇಹಿತರಿಗೆ ನಾನು ನಮಸ್ಕಾರ ತಿಳಿಸ್ತಾ ಇದ್ದೀನಿ. ತುಂಬಾ ದಿನದಿಂದ ವಿಡಿಯೋ ಮಾಡಕ್ ಆಗಿಲ್ಲ. ಯಾಕಂತ ಹೇಳಿದ್ರೆ ಇದೆಲ್ಲ ನೀವು ನನ್ ಬಿಸಿ ಮಾಡಿದ್ರಿ. ತುಂಬಾ ಜನ ಕಸ್ಟಮರ್ಸ್ ಗಳು ಈಗ ಲೈಟಿಂಗ್ ಗಳನ್ನ ಸೇವ್ ಮಾಡ್ತಾ ಇದ್ದೀನಿ ಅಲ್ಲ, ಈ ತರದೆಲ್ಲ ಕಸ್ಟಮರ್ ಗಳು ತುಂಬಾ ಜನ ಮೆಸೇಜ್ ಹಾಕ್ತಾ ಇರ್ತಾರೆ. ಕೆಲವರು ಏನ್ ಬ್ರೋ ವಿಡಿಯೋ ಮಾಡೋದೇ ಮರ್ತು ಬಿಟ್ಟಿದ್ರಿ, ಈ ತರ ಹೇಳೋರು ಇದ್ದಾರೆ. ಅದ್ರ ಜೊತೆಲಿ ಇವತ್ತು ನಾನು ವಿಡಿಯೋ ಮಾಡ್ತಿದ್ದೀನಿ. ಏನ್ ವಿಚಾರ ಅಂತ ಹೇಳಿದ್ರೆ, ಇವತ್ತು ಪಿಕ್ಸೆಲ್ 12 ವೋಲ್ಟ್ ಅಲ್ಲಿ RGB ಪಿಕ್ಸೆಲ್ ಅಲ್ಲಿ 12 ವೋಲ್ಟ್ ಅಲ್ಲಿ ಸಿಂಗಲ್ ಕಲರ್ ಪಿಕ್ಸೆಲ್ ಬಗ್ಗೆ ನಾನು ತಿಳಿಸ್ಕೊಳ್ಳಿಕ್ ಬರ್ತಾ ಇದ್ದೀನಿ. ಇವತ್ತು ನಾವು 12 ವೋಲ್ಟ್ ಅಲ್ಲಿ ಏನ್ ಪ್ರಾಡಕ್ಟ್ ಅಲ್ಲಿ ಏನ್ ಪ್ರಾಬ್ಲಮ್ಸ್ ಇರುತ್ತೆ, ಯಾವ ತರ ಪ್ರಾಡಕ್ಟ್ ಅನ್ನು ನೀವು ಪರ್ಚೇಸ್ ಮಾಡ್ಬೇಕು, ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದೀನಿ. ನೀವು ನೋಡ್ತಾ ಇರಿ. ಇವಾಗ ಒಂದೇ ಬ್ರಾಂಡ್ ಏನೋ ಪ್ರಾಡಕ್ಟ್ ಇದೆ ನನ್ನ ಹತ್ರ, ಇದರಲ್ಲಿ ಎಷ್ಟೊಂದು ವ್ಯತ್ಯಾಸ ಇದೆ ಅಂತ ಹೇಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಸಿಂಗಲ್ ಕಲರ್ ಅಲ್ಲಿ ಅದರಲ್ಲಿ ಯೂಸ್ ಮಾಡಿ ಒಂದು ಕಾಪರ್ ಅಲ್ಲಿ ಯಾವ ತರ ಕ್ವಾಲಿಟಿ ಇರುತ್ತೆ ಅದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ. ಹಂಗೆ ನೋಡೋಣ, ನೀವು ಯೂಸ್ ಮಾಡ್ತಿರುವಂತ ಒಂದು ಪಿಕ್ಸೆಲ್ ಗಳಲ್ಲಿ ಯಾವ ತರ ಕಾಪರ್ ಕ್ವಾಲಿಟಿ ಇದೆ ಅಂತ ನಾನು ಇವತ್ತು ನಿಮ್ಗೆ ತೋರಿಸ್ಲಿಕ್ಕೆ ಹೊರಟಿದ್ದೆ. ನೋಡಿ, ಇದು ನೋಡ್ಲಿಕ್ಕೆ ಇದು ಹೆಂಗ ಅನ್ಸುತ್ತೆ, ಸಖತ್ತಾಗಿದೆ, ಪ್ಯೂರ್ ಕಾಪರ್ ಆ ತರ ಅನ್ಸುತ್ತೆ. ಆದ್ರೆ ಇದನ್ನ ಫೈರ್ ಮಾಡಿದ್ರೆ ಎಲ್ಲ ತಂತಿ ಬೆಂಡ್ ಆಯ್ತು. ನೋಡಿ, ಪುಡಿ ಆಗ್ತಿದೆ. ಹಾಗೆ ನಾವು ಇನ್ನೊಂದು ಪಾಲಿಥಿನ್ ತೋರಿಸ್ತೀವಿ. ಇದರಲ್ಲಿ ಪಿಂಕ್ ಇದು, ಈ ಕಾಪರ್ ನೋಡಿ ಫುಲ್ ಕೆಂಪಾಗತ್ ಬಿಟ್ರೆ ಒಂದೇ ಒಂದ್ ತಂದಿ ಬೆಂಡ್ ಆಗಲ್ಲ. ಈ ತರ ಮಾಡಿದ್ರೆ ಬೂದಿ ಆಗಲ್ಲ. ಇದು ತುಂಬಾ ದಿನ ಬಾಳ್ವಿಕೆ ಬರ್ಬಹುದು. ಹಾಗಂತ ಪ್ರತಿ ಕಂಪನಿಗಳು ಏನ್ ಮಾಡಿರ್ತಾರೆ ಅದ ನಮ್ಗೆ ಗೊತ್ತಿರೋ ಪ್ರಕಾರ. ಇವಾಗ ಪಿಕ್ಸೆಲ್ ವೈರ್ ತುಂಬಾ ಚೆನ್ನಾಗಿರುತ್ತೆ, ಅದ್ರ ಪಿಕ್ಸೆಲ್ ಹೇಳಕ್ ಆಗಲ್ಲ. ಮಿಡ್ಲು ಬಲ್ಪ್ ಹೋಗ್ಬಹುದು. ಹಾಗಂತ ಇನ್ನು ಇದ್ರಲ್ಲಿ ನೀವು ಪರ್ಚೇಸ್ ಮಾಡುವಾಗ ಈಗ ಎಲ್ಲರೂ ಚೆಕ್ ಮಾಡೋದು ಏನಂತ ಹೇಳಿದ್ರೆ, ಫಸ್ಟ್ ಇರೋ ಕೇಬಲ್ ಚೆಕ್ ಮಾಡ್ತಾರೆ. ಇದು ಕಾಪರ ಅಥವಾ ಕೋಟೆಡ್ ಕಾಪರ್ ಹಿಂಗ್ ಕಾಣ್ತಾರೆ. ಆದ್ರೆ ಒಳಗಡೆ ಇರೋದನ್ನ ಚೆಕ್ ಮಾಡಕ್ ಆಗಲ್ಲ. ಅದನ್ನೇ ಕಂಪನಿಗಳು ಯೂಸ್ ಮಾಡ್ಕೊಳ್ತಾರೆ. ಮಿಡ್ಲ್ ಅಲ್ಲಿ ಇರೋದೆಲ್ಲ ಅಲ್ಯೂಮಿನಿಯಂ ಕೊಡ್ತಾರೆ, ಇಲ್ಲಾಂದ್ರೆ ಕೋಟೆಡ್ ಕಾಪರ್ ಏನಾದ್ರು ಕೊಡ್ತಾರೆ. ಲಾಸ್ಟ್ ಇರೋ ವೈರ್ ಅನ್ನ ಥಿಕ್ನೆಸ್ ದಪ್ಪ ಇರೋ ತರ ಮಾಡ್ತಾರೆ. ಅದನ್ನು ನೋಡ್ಕೊಂಡು ನೀವು ಪರ್ಚೇಸ್ ಮಾಡ್ಬೇಕಾಗತ್ತೆ. ಹಾಗೆ ಇದ್ರಲ್ಲಿ ಯೂಸ್ ಮಾಡುವಂತ ತುಂಬಾ ಕಾಪರ್ ಗಳು, ಕೆಲವೊಂದು ಸ್ಟೀಲ್ ಮಿಕ್ಸ್ ಇರುತ್ತೆ, ಹಾಗೆ ಕಬ್ಬಿಣ ಮಿಕ್ಸ್ ಇರುತ್ತೆ. ಪ್ಯೂರ್ ಕಾಪರ್ ಅಂದ್ರೆ ಇವಾಗ ಇರೋ ಒಂದು ಕಾಂಪಿಟೇಟಿವ್ ರೇಟ್ ಅಲ್ಲಿ ಪ್ಯೂರ್ ಕಾಪರ್ ಕೊಡಕ್ ಆಗಲ್ಲ. ಇರೋದ್ರಲ್ಲಿ ಸ್ವಲ್ಪ ಚೆನ್ನಾಗಿರೋ ಪ್ರಾಡಕ್ಟ್ ಸಿಗ್ಬಹುದು. ನೀವೇನಾದ್ರೂ ಪಿಕ್ಸೆಲ್ ಪರ್ಚೇಸ್ ಮಾಡ್ತೀರಿ ಅಂತ ಹೇಳಿದ್ರೆ ಸ್ವಲ್ಪ ನೋಡ್ಕೊಂಡು ಪರ್ಚೇಸ್ ಮಾಡಿ. ರೇಟ್ ಕಮ್ಮಿ ಇದೆ ಅಂತ ನೀವು ಪರ್ಚೇಸ್ ಮಾಡಕ್ ಹೋದ್ರೆ ಪಿಕ್ಸೆಲ್ ಲೈಫ್ ಕೂಡ ತುಂಬಾ ಕಡಿಮೆ ಇರುತ್ತೆ. ಈ ತರ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ. ಯಾರಿಗೆ ಯೂಸ್ ಇದೆ ಅಂತ ಸ್ನೇಹಿತರಿಗೆ ಶೇರ್ ಮಾಡಿ. ಜೆನ್ಯೂನ್ ಪ್ರಾಡಕ್ಟ್ ನಮ್ಮ ಹತ್ರ ಸಿಗುತ್ತೆ. ಹಾಗೆ ನಿಮ್ಗೆ ಕಡಿಮೆ ರೇಟ್ ಬೇಕಾದ್ರೂ ಸಿಗುತ್ತೆ. ತುಂಬಾ ಜನ ಕಡಿಮೆ ರೇಟ್ ಯೂಸ್ ಮಾಡಿ ಅವರು ಸಾಕಾಗಿದೆ. ಯಾಕಂದ್ರೆ 4 ಅಥವಾ 5 ತಿಂಗಳೊಳಗೆ ಡ್ಯಾಮೇಜ್ ಆಗುತ್ತೆ. ಅದಕ್ಕೋಸ್ಕರ ನಿಮ್ಗೆ ಚೆನ್ನಾಗಿರೋ ಪ್ರಾಡಕ್ಟ್ ಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ವಾಟ್ಸ್ಆಪ್ ಮಾಡಬಹುದು. ಬಯೋದಲ್ಲಿ ನನ್ನ ನಂಬರ್ ಇರುತ್ತೆ. ಇದೇ ಡಿಸ್ಕ್ರಿಪ್ಷನ್ ಅಲ್ಲಿ ನಂದು ಇನ್ಸ್ಟಾಗ್ರಾಮ್ ID ಇರುತ್ತೆ. ನೀವು ಅಲ್ಲೇ ಹೋಗಿ ಬಯೋ ಚೆಕ್ ಮಾಡಿದ್ರೆ ನನ್ನ ನಂಬರ್ ಸಿಗುತ್ತೆ. ನೀವು ಡೈರೆಕ್ಟ್ ಆಗಿ ವಾಟ್ಸ್ಆಪ್ ಮಾಡಿ, ಕಾಲ್ ಮಾಡ್ಬೇಡಿ. ಯಾಕಂದ್ರೆ ತುಂಬಾ ಕಾಲ್ ಬರ್ತಾ ಇರುತ್ತೆ. ನಮಗೂ ತುಂಬಾ ಮಾತಾಡ್ತಾ ಇದ್ರೆ ನಮ್ ಕೆಲಸ ಆಗಲ್ಲ. ಸೊ ನಿಮ್ಗೆ ಈ ತರದ್ ಏನಾದ್ರು ಐಟಮ್ಸ್ ಬೇಕಾ ಅಂತ ಹೇಳಿದ್ರೆ ನೀವು ಡೈರೆಕ್ಟ್ ಆಗಿ ವಾಟ್ಸ್ಆಪ್ ಮಾಡ್ಬೋದು. ಕಡಿಮೆ ರೇಟ್ ಐಟಮ್ ಕೂಡ ನಮ್ಮ ಹತ್ರ ಸಿಗುತ್ತೆ. ಈ ಇವೆಂಟ್ ಅಲ್ಲಿ ಯೂಸ್ ಮಾಡುವಂತ ಎಲ್ಲದು ಪ್ರಾಡಕ್ಟ್ ಗಳು ನಮ್ಮ ಹತ್ರ ಮುಂದಿನ ದಿನದಲ್ಲಿ ಎಲ್ಲ ಸಿಗೋ ತರ ವ್ಯವಸ್ಥೆ ನಾವು ಮಾಡ್ಕೊಳ್ತಾ ಇದೀವಿ. ಸೊ ನಿಮ್ ಸಪೋರ್ಟ್ ನಮ್ಗೆ ಹಿಂಗೆ ಇರ್ಬೇಕಾಗತ್ತೆ. ಹಾಗೆ ಇವಾಗ ನಾನು ಯೂಟ್ಯೂಬ್ ಅಲ್ಲಿ 10K ಫಾಲೋವರ್ಸ್ ಆಗಿದ್ದಾರೆ. ಎಲ್ಲದು ನಿಮ್ಮಿಂದನೇ ಆಗಿರೋದು. ಸೊ ಈ ಬಿಸ್ನೆಸ್ ಕೂಡ ನಿಮ್ ಸಪೋರ್ಟ್ ಇಂದಾನೆ ಆಗ್ತಾ ಇರೋದು. ಸೊ ನಾನು ಯಾರಿಗೆ ನನ್ನ ಕಡೆಯಿಂದ ಹೆಲ್ಪ್ ಆಗ್ಬೇಕು, ನಾನು ಅದನ್ನ ಮಾಡ್ಲಿಕ್ಕೆ ನಾನು ರೆಡಿ ಇದ್ದೀನಿ. ಸೊ ಕೆಲವರು ತುಂಬಾ ಜನ ಕಾಲ್ ಮಾಡ್ತಾರೆ. ನಾವೇನ್ ಹೇಳಿದ್ರು ಅವ್ರು ಬೇಸಿಗೆ ಗೊತ್ತಿರಲ್ಲ. ಸೊ ಅವರಿಗೆ ಹೇಳಿ ನಮಗೂ ಸಾಕಾಗುತ್ತೆ. ಹಾಗೆ ನಿಮ್ಗೆ ಏನಾದ್ರು ಬೇಸಿಕ್ ಗೊತ್ತಿದ್ರೆ ನಾವು ಈಸಿಯಾಗಿ ನಿಮ್ಗೆ ತಿಳಿಯುವಂತೆ ನಾವು ಹೇಳ್ಬಹುದು. ಮುಂದಿನ ದಿನದಲ್ಲಿ ನಾನು ಎಲ್ಲದೂ ಡೀಟೇಲ್ ಆಗಿ ವಿಡಿಯೋ ಮಾಡ್ಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು. ಯಾರು ಯೂಸ್ ಇದೆ ನಾನು ಆಲ್ರೆಡಿ ಹೇಳಿದೆ ಅಂತವ್ರಿಗೆ ನೀವು ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.